ನಗರದ ಎಲ್ಲ 35 ವಾರ್ಡ್ಗಳಲ್ಲಿ ಜನನ ಮರಣ ಪ್ರಮಾಣ ಪತ್ರ ನೋಂದಣಿ ಕೇಂದ್ರ ಆರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ದಲಿತ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಾಬುರಾವ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಗರ ನಿವಾಸಿಗಳು ನಗರಸಭೆ ಕಚೇರಿ ಸೇರಿದಂತೆ ಅನೇಕ ಕಚೇರಿಗಳಿಗೆ ಜನನ ಮತ್ತು ಮರಣ ಪ್ರಮಾಣ ಪತ್ರ ಪಡೆಯುವುದಕ್ಕಾಗಿ ಅಲೆದಾಡುತ್ತಿದ್ದಾರೆ. ಸರ್ಕಾರದ ಬಹುತೇಕ ಸೌಲಭ್ಯ ಪಡೆಯಲು ಜನನ ಪ್ರಮಾಣ ಪತ್ರ ಅವಶ್ಯಕವಾಗಿದೆ. ನಗರಸಭೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಸರಿಯಾದ ವೇಳೆಯಲ್ಲಿ ಸಿಗುತ್ತಿಲ್ಲ ಎಂದು ದೂರಿದರು. ಎಲ್ಲ ಬಡಾವಣೆಗಳಿಂದ ಜನನ ಮರಣ ಪ್ರಮಾಣ ಪತ್ರ ಪಡೆಯಲು ಕಚೇರಿಗೆ ಹೋಗಬೇಕಿದೆ. ಅನವಶ್ಯಕ ದಾಖಲೆ, ಅನಗತ್ಯ ವಿಳಂಬದಿಂದ ಸಾರ್ವಜನಿಕರು ತತ್ತರಿಸಿದ್ದಾರೆ. ಎಲ್ಲ ವಾರ್ಡ್ಗಳಲ್ಲಿ ಜನನ ಮರಣ ಪ್ರಮಾಣ ಪತ್ರ ಕೇಂದ್ರ ತೆರೆದು ಆಯಾ ವಿಭಾಗದ ಇನ್ಸ್ಪೆಕ್ಟರ್ಗಳು ಮನೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕು. ಪ್ರಮಾಣ ಪತ್ರ ಪಡೆಯಲು ಸರಳವಾದ ರೀತಿಯಲ್ಲಿ ಸಿಗುವಂತೆ ವ್ಯವಸ್ಥೆ ರೂಪಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಕೇಂದ್ರಗಳು ತೆಗೆದುಕೊಳ್ಳಬೇಕಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ತೇನೆ. ಈ ವಿಷಯದ ಬಗ್ಗೆ ಯಾಕಂತ ಹೇಳಿದ್ರೆ, ಹಲವಾರು ಜನ ನಮ್ಮ ಮನೆಯಲ್ಲಿ ಸತ್ತರೆ ನಾವೇ ಹೋಗಿ ನಮ್ಮ ಮನೆಗೆ ಸತ್ತಾರೆ ಅಂತೇಳಿ ನಾವು ಹೇಳ್ಕೊಳ್ಬಂದು ಪರಿಸ್ಥಿತಿ ಆಗಿದೆ. ನಾವೇನು ಹಳೆಯ ಅನಾಗರಿಕತೆ ನಾಗರಿಕತೆ ನಿಂತ್ಕೊಂಡು ಕೂಡ ನಾವು ಈ ಸ್ಥಿತಿಯಲ್ಲಿ ನಿಂತು ಅಂತ ಹೇಳಿದ್ರೆ ನಮ್ಗೆ ಯಾರಿಗೆ ನಿಂತು ಅರ್ಥನೇ ಒಂದು ವಿಷಯದಲ್ಲಿ ನಾವು ಹೇಳ್ತಾ ಇದ್ದೀವಿ ಸರ್, ದಯವಿಟ್ಟು ತಾವು ತಮ್ಮ ಮನೆ ಪ್ರಸ್ತಾಪ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ನಗರಸಭೆ ಬಗ್ಗೆ ಯಾಕೆ ಹೋಗಬೇಕು, 35 ಪರಿವಾರದಲ್ಲಿ ಸಂಸ್ಥೆಗಳಿದೆ, ಪಂಚನಾಮ ಮಾಡಬೇಕು, ಯಾರು ಸತ್ತಾರೆ ಯಾರು ಬರ್ತಾರೆ ಬರ್ತಾರೆ, ಶವ ಸಂಸ್ಕಾರಕ್ಕೆ ರೊಕ್ಕ ಕೊಡ್ತಾ ಇಲ್ಲ, ಸಾಮಾಜಿಕ ಭದ್ರತೆ ಯೋಜನೆಗಳಲ್ಲಿ ಎಷ್ಟು ಆರೋಗ್ಯಗಳಾಗ್ತಾಯಿದ್ದಾವೆ ಯಾಕೆ ಕೇಳ್ತಾ ಇಲ್ಲ. ಕಾರಣ ವಿಜಯದ ಮುಖಾಂತರ ನೀವಾದರೂ ಆರೋಗ್ಯ ಮೂಡಿಸ್ತಾರೆ. ನಾನು ನಿಮಗೆ ಕೇಳ್ತೇನೆ, ಯಾರ ಬಗ್ಗೆ ನನ್ನ ಪತ್ರಕರ್ತರು ನೀವು ಏನು ನೀವು ಬರ್ತೀರಲ್ಲ, ನೀವೇ ನಾವು ಸಂಘ ಸಂಸ್ಥೆಗಳು ಏನು ಮಾಡಲೇಬೇಕಾಗಿಲ್ಲ. ಆದರೆ ಅದಕ್ಕಿಂತ ಹೆಚ್ಚು ಪವರ್ ನಿಮಗೆ ಭಗವಂತ ಕೊಟ್ಟಿದ್ದಾರೆ. ಪತ್ರಕರ್ತರು ಏನು ಬೇಕಾದರೂ ಮಾತಾಡ್ಬೋದು, ಏನು ಬೇಕಾದರೂ ಬರಿಬೋದು. ನೀವು ಸೃಷ್ಟಿ ಮಾಡೋದು ಶಕ್ತಿ ಬಂದಿದೆ. ಮೌಖಿಕ ಭಗವಂತ ಸರ್ಕಾರ ಒತ್ತಾಯಿಸಿ ಒಂದು ದಂಡ ಮಾಡಿದಾಗ ಮತ್ತು ಅದೇ ಈ ಸಂದರ್ಭದಲ್ಲಿ ಪ್ರಕಾಶ್, ಈರೇಶ್ ಇದ್ದರು.